ಈ ವಾರ್ಷಿಕ ಪರೀಕ್ಷಾ ತಯಾರಿ ನಡೆಸುತ್ತಿರುವಂತಹ ಎಲ್ಲ 10ನೇ ತರಗತಿ ವಿದ್ಯಾರ್ಥಿ ಮಿತ್ರರೇ, ಎಲ್ರಿಗೂ ನಮಸ್ಕಾರ. ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಬಿಡಿಸ್ತಾ ಇದ್ವಿ. ಅದರ ಮುಂದುವರಿದ ಭಾಗವನ್ನ ನೋಡೋಣ. 20ನೇ ಪ್ರಶ್ನೆ ಅಥವಾ ಪ್ರಶ್ನೆ ಇತ್ತು, ಕೆ ನ ಯಾವ ಬೆಲೆಗೆ kx² + 6x + 1 = 0 ಸಮೀಕರಣದ ಮೂಲಗಳು ಸಮನಾಗಿರುತ್ತವೆ ಎಂದು ಕಂಡುಹಿಡಿಯಿರಿ. ಇಲ್ಲಿ ಮೂಲಗಳು ಸಮನಾಗಿದ್ರ ಅದರ ಬೆಲೆ ಏನಾಗಿರುತ್ತೆ ಅಂದ್ರೆ ಶೋಧಕದ ಬೆಲೆ 0 ಆಗಿರುತ್ತೆ. ಮೂಲಗಳ ಸಮ ಇದ್ರ ಶೋಧಕದ ಬೆಲೆ 0 ಆಗಿರ್ತೈತಿ. ಮೊದಲು ನಾವು ಕೊಟ್ಟಿರುವ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಹೋಲಿಸಿ ABC ಬೆಲೆಗಳನ್ನ ಕಂಡುಹಿಡಿಯಿರಿ. ಎ ಅಂದ್ರೆ ಎಷ್ಟೈತಿ? ಕೆ. ಎ ಅಂದ್ರೆ x² ದ ಸಗುಣಕ ಕೆ ಐತಿ. ಬಿ x ದ ಸಗುಣಕ ಎಷ್ಟೈತಿ? 6. ಸಿ ಸ್ಥಿರಾಂಕ 1 ಐತಿ. ಇವಾಗ ಶೋಧಕದ ಸೂತ್ರದಲ್ಲಿ ಈ ಬೆಲೆ ತುಂಬೋಣ. ಪಿ ಇದ್ದಲ್ಲಿ 6 6² - 4 ಇಂಟು ಎ ಅಂದ್ರೆ ಕೆ ಇಂಟು ಸಿ ಬೆಲೆ 1 = 0. 6² ಅಂದ್ರೆ 6 ವರ್ಗ 36 ಮೈನಸ್ ಇಂಟು ಪ್ಲಸ್ ಮೈನಸ್ 4 ಇಂಟು ಕೆ 4k = 0. ಮೈನಸ್ 4k ಬಲಗಡೆ ಕಳ್ಸೋಣ, ಪ್ಲಸ್ 4k ಆಯ್ತು. ಎಡಭಾಗದಲ್ಲಿ ಪ್ಲಸ್ 36. ಕೆ ಜೊತೆ 4 ಗುಣಿಸ್ತೈತಿ, ಈ ಕಡೆ ಕಳಿಸಿ ಬಾರಿಸ್ತೈತಿ. 36/4 = k. 4 1 4 9 36. k = 9. ಹಾಗಾಗಿ ಕೆ ನ ಯಾವ ಬೆಲೆಗೆ ಅಂತ ಕೇಳಿದ್ರೆ ಕೆ ಬೆಲೆ 9 ಇದ್ದಾಗ ಈ ಸಮೀಕರಣ ಮೂಲಗಳು ಸಮನಾಗಿರುತ್ತೆ. 20ನೇ ಪ್ರಶ್ನೆ, 2x² + x - 4 = 0 ವರ್ಗ ಸಮೀಕರಣದ ಮೂಲಗಳನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಮೊದಲಿಗೆ ಕೊಟ್ಟಿರೋ ವರ್ಗ ಸಮೀಕರಣವನ್ನ ಆದರ್ಶ ರೂಪದಲ್ಲಿ ಐತಿಲ್ಲ ಅಂತೇಳಿ ಪರೀಕ್ಷೆ ಮಾಡಿ ವರ್ಗ ಸಮೀಕರಣ ಆದರ್ಶ ರೂಪಕ್ಕೆ ಹೋಲಿಸಿ ABC ಬೆಲೆಗಳನ್ನ ಕಂಡುಹಿಡಿಬೇಕು. ax² + bx + c = 0. ಈ ಸಮೀಕರಣಕ್ಕೆ ಹೋಲಿಸಿ ಎ ಬೆಲೆ ಎಷ್ಟಾಗ್ತೈತಿ? 2. ಬಿ ಬೆಲೆ, ಬಿ ಅಂದ್ರೆ x ನ ಸಗುಣಕ, ಇಲ್ಲಿ ಏನಿಲ್ಲ ಅಂದ್ರೆ 1 ಇರ್ತೈತಿ. ಸಿ ಬೆಲೆ ಚಿಹ್ನೆ ಸಮೇತ ಬರ್ಕೋಬೇಕು, -4. ಶ್ರೀಧರ್ನ ಸೂತ್ರವನ್ನು ಬರೆಯೋಣ. x = -b ± √b² - 4ac/2a. ಈಗ ಸೂತ್ರದಲ್ಲಿ ABC ಬೆಲೆಗಳನ್ನು ತುಂಬೋಣ. -b ಇದ್ದಲ್ಲಿ ಎಷ್ಟು? 1 ± √b ಇದ್ದಲ್ಲಿ 1² - 4 ಇಂಟು a ಬೆಲೆ 2, ಸಿ ಇದ್ದಲ್ಲಿ -4 ಅಪಾನ್ 2 ಇಂಟು a ಅಂದ್ರೆ 2 ಸುಲಭೀಕರಣ. -1 ಆಸ್ ಇಟ್ ಈಸ್. 1² ಅಂದ್ರೆ 1ಅನ್ನ 2 ಸಾರಿ ಕೂಡಿಸಿದ್ರೆ 1 ಆಗ್ತೈತಿ. ಇಲ್ಲಿ ಫಸ್ಟ್ ಚಿಹ್ನೆಗಳ ಗುಣಾಕಾರ ಮಾಡೋಣ. ಮೈನಸ್ ಇಂಟು ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 4 × 8 = 32 ಹೋಲ್ ಡಿವೈಡೆಡ್ ಬೈ 2 × 4. ಇವಾಗ -1 ಆಸ್ ಇಟ್ ಈಸ್ ಪ್ಲಸ್ ಆರ್ ಮೈನಸ್ 1 + 32 2 ಪ್ಲಸ್ ಪ್ಲಸ್ ಅದ ಕೂಡಿಸ್ಬೇಕು. √33 ಆಯ್ತು ಅಪಾನ್ 4. ಸ್ಕ್ವೇರ್ ರೂಟ್ ಒಳಗಿರುವಂತ ಸಂಖ್ಯೆ ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ, ಹಾಗೂ ಇದನ್ನ ಒಂದು ವರ್ಗ ಸಂಖ್ಯೆ ಇನ್ನೊಂದು ವರ್ಗವಲ್ಲ ಸಂಖ್ಯೆ ಗುಣದಾಗ ಬರೆಯಕ್ ಬರೋದಿಲ್ಲ. ಹಾಗಾಗಿ ಇದನ್ನ ಆಸ್ ಇಟ್ ಈಸ್ ಬರೀಬೇಕು. ಒಂದ್ಸರಿ ಪ್ಲಸ್ ಒಂದ್ಸರಿ ಮೈನಸ್ ಹಚ್ಕೊಂಡು ಬರೀಬೇಕು. x = -1 + √33 ಅಪಾನ್ 4 ಅಥವಾ x = -1 - √33 ಅಪಾನ್ 4. ಈ ತರ ಬರೆದ್ರೆ 2ಕ್ಕೆ 2. 22ನೇ ಪ್ರಶ್ನೆ, ಕೊಟ್ಟಿರೋ ಚಿತ್ರದಲ್ಲಿ sin p ಮತ್ತು tan r ಗಳ ಬೆಲೆಗಳನ್ನು ಕಂಡುಹಿಡಿಯಿರಿ. ಈ ತರದ ಪ್ರಶ್ನೆ ಬಹುತೇಕ ವಾರ್ಷಿಕ ಪರೀಕ್ಷೆಯಲ್ಲಿ ನೀವು ನಿರೀಕ್ಷೆ ಮಾಡಬಹುದು. sin p ಅಂದ್ರೆ ಎಲ್ಲಿ ಹೇಳಿದಾರ? ಫಸ್ಟ್ ನೀನು p ಹತ್ರ ನಿಲ್ಬೇಕು. p ಹತ್ರ ನಿಂತ್ಕೊಂಡು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಂದ್ರ ವಿಕರ್ಣ ಫಿಕ್ಸ್ ಇರ್ತೈತಿ. ಯಾಕಂದ್ರೆ ಲಂಬ ಕೋನಕ್ಕೆ ಅಭಿಮುಖ ಬಾಹುವನ್ನು ವಿಕರ್ಣ ಅಂತ ಕರಿತೀವಿ. ಬದಲಾಗೋ ಯಾವ ಅಂದ್ರ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹು ಮಾತ್ರ ಬದಲಾಗ್ತದೆ. ನೀವು ಇಲ್ಲಿ ನಿಂತ್ಕೊಂಡಾಗ ಅಭಿಮುಖ ಬಾಹು 1 ಆಗ್ತೈತಿ, ಈ ಕಡೆ ನಿಂತ್ಕೊಂಡಾಗ ಅಭಿಮುಖ ಬಾಹು √3 ಆಗ್ತೈತಿ. ಇದು ಗಮನದಲ್ಲಿರ್ಬೇಕು. ನೀವು ಏನನ್ನ ಕಂಡುಹಿಡಿಯಾಗುತ್ತಾರೆ ಸ್ವಲ್ಪ ಕ್ಲಾರಿಟಿ ಇರಬೇಕು. sin p ಅಂದ್ರ p ಹತ್ರ ನಿಂತ್ಕೊಂಡು ಸೈನ್ ರೇಷಿಯೋ ಕಂಡುಹಿಡಿಯಾಗ್ತದೆ. ಸೈನ್ ಅಂದ್ರೆ ಏನು? ಅಭಿಮುಖ ಬಾಹು ವಿಕರ್ಣ ಅಂದ್ರೆ 1/2. ನೆಕ್ಸ್ಟ್ tan r ಅಂದ್ರೆ r ಹತ್ರ ನಿಲ್ಬೇಕು. ಟ್ಯಾನ್ ಅನುಪಾತ ಕಂಡುಹಿಡಿಬೇಕು. ಟ್ಯಾನ್ ಅಂದ್ರೆ ಅಭಿಮುಖ ಬಾಹು ಅಪಾನ್ ಪಾರ್ಶ್ವಬಾಹು. ಅಭಿಮುಖ ಬಾಹು √3 ಐತಿ, ಪಾರ್ಶ್ವಬಾಹು 1 ಐತಿ, ಅಂದ್ರೆ √3/1. ಏನು ಕ್ಯಾಲ್ಕುಲೇಷನ್ ಮಾಡಲ್ಲ ಅಂದ್ರೆ ಡೈರೆಕ್ಟ್ ರೇಷಿಯೋ ಬರೋದು 2ಕ್ಕೆ 2 ಅಂಕ ತಗೋಬೇಕು.
ಬಹಳ ಸಿಂಪಲ್. ಈ ತರ ಸಮಸ್ಯೆ ಪ್ರಾಕ್ಟೀಸ್ ಮಾಡಿ. 23ನೇ ಪ್ರಶ್ನೆ, 2 3 ನಿರ್ದೇಶಾಂಕಗಳು ಮತ್ತು 6 6 ನಿರ್ದೇಶಾಂಕ, ಈ ಎರಡು ಬಿಂದುಗಳ ನಡುವಿನ ದೂರವನ್ನ ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ಅಂದ್ರೆ ಈ ನಿರ್ದೇಶಾಂಕ ಹೊಂದಿರೋ ಒಂದು ಬಿಂದು ಐತಿ, ಈ ನಿರ್ದೇಶಾಂಕ ಹೊಂದಿರೋ ಮತ್ತೊಂದು ಬಿಂದು ಐತಿ. ಎರಡು ಬಿಂದು ಜೋಡಿಸಿದಾಗ ಏನೊಂದು ದೂರ ಬರ್ತೈತಿ ಅದನ್ನ ಕಂಡುಹಿಡಿದರೆ ಕೊಟ್ಟಿರುವ ಎರಡು ಬಿಂದುಗಳನ್ನ ಬರ್ಕೊಂಡು ಅವುಗಳಿಗೆ x1 y1 x2 y2 ಅಂತೇಳಿ ಹೆಸರು ಕೊಡ್ತೀವಿ. x1 y1 ಇದು x2 y2. ಇವಾಗ ದೂರ ಕಂಡುಹಿಡಿಯೋ ಸೂತ್ರವನ್ನು ಬರ್ಕೊಳ್ಳಿ. ದೂರ d is equal to square root of x2 minus x1 whole square plus y2 minus y1 whole square. ಸರಿಯಾಗಿ ಕರೆಕ್ಟ್ ದೂರ ಕಂಡುಹಿಡಿಯೋ ಸೂತ್ರ ಬರೀಬೇಕು. ಈಗ ಸೂತ್ರದಲ್ಲಿ ಬೆಲೆ ತುಂಬೋಣ. x2 ಅಂದ್ರೆ ಎಷ್ಟೈತಿ 6 ಮೈನಸ್ x1 ಅಂದ್ರೆ 2 ಹೋಲ್ ಸ್ಕ್ವೇರ್ ಪ್ಲಸ್ y2 ಅಂದ್ರೆ 6 y1 ಅಂದ್ರೆ ಎಷ್ಟೈತಿ 3 ಹೋಲ್ ಸ್ಕ್ವೇರ್ ಸುಲಭೀಕರಿಸೋಣ. 6 ಮೈನಸ್ 2 ಅಂದ್ರೆ 6 2 4 ಸ್ಕ್ವೇರ್ ಪ್ಲಸ್ 6 ಪ್ಲಸ್ ಮೈನಸ್ 3 ಅಂದ್ರೆ 3 ಸ್ಕ್ವೇರ್. 4 ಸ್ಕ್ವೇರ್ ಅಂದ್ರೆ 16, 3 ಸ್ಕ್ವೇರ್ ಅಂದ್ರೆ 9. 16 ಪ್ಲಸ್ 9 ಅಂದ್ರೆ 25. ಸ್ಕ್ವೇರ್ ರೂಟ್ ಆಫ್ 25 ಅಂದ್ರೆ 25 ವರ್ಗಮೂಲ ಎಷ್ಟು? 25 ವರ್ಗಮೂಲ 5. ಹಾಗಾಗಿ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ದೂರ ಎಷ್ಟಂದ್ರೆ 5 ಮಾನಗಳು. 4ನೇ ಪ್ರಶ್ನೆ, 8 ಸೆಂಟಿಮೀಟರ್ ಉದ್ದ ಇರುವ ರೇಖಾಖಂಡವನ್ನು ಎಳೆದು ಅದನ್ನು 2:3 ಅನುಪಾತದಲ್ಲಿ ಜಾಮಿತೀಯ ರಚನೆಯಿಂದ ವಿಭಾಗಿಸಿ. ಮೊದಲಿಗೆ ಏನು ಮಾಡ್ಬೇಕಂದ್ರೆ ಫಸ್ಟ್ ಅನುಪಾತಗಳ ಮೊತ್ತವನ್ನು ಕಂಡುಹಿಡ್ಕೋಬೇಕು. ಅನುಪಾತಗಳ ಮೊತ್ತ ಟೂ ಪ್ಲಸ್ 3 ಎಷ್ಟಾಯ್ತಂದ್ರೆ 5. ಇವಾಗ 8 ಸೆಂಟಿಮೀಟರ್ ಉದ್ದ ಇರೋ ರೇಖಾಖಂಡನ ಮೊದಲಿಗೆ ಎಳೆ. 8 ಸೆಂಟಿಮೀಟರ್ ರೇಖಾಖಂಡವನ್ನು ಫಸ್ಟ್ ಎಳಿಬೇಕು. ಇದಕ್ಕೆ ಹೆಸರು ಕೊಡೋಣ, BC ಅಂತ ಹೆಸರು ಕೊಡೋಣ. ಇದಕ್ಕೆ ಏನು ಮಾಡಿದ್ವಿ ನಾವೀಗ 8 ಸೆಂಟಿಮೀಟರ್ ಉದ್ದ ಇರೋ ಒಂದು ರೇಖಾಖಂಡವನ್ನು ಎಳೆದ್ವಿ. ನೆಕ್ಸ್ಟ್ ಬಿ ಬಿಂದುವಿನಿಂದ ಕೆಳಭಾಗದಲ್ಲಿ ಒಂದು ಲಘುಕೋನ ಉಂಟಾಗುವ ಹಾಗೆ ಒಂದು ಸರಳ ರೇಖೆಯನ್ನು ಎಳಿಬೇಕು. ಕೋನವಕ್ಕ ಬಳಸಲಾರ್ದ ಎಳಿಬೇಕು. ಅಂದರೆ ನೇರವಾಗಿ ಈ ಥರ ಸ್ಕೇಲ್ ಇಟ್ಟಾಗ ಕರೆಕ್ಟ್ ಲಂಬಕೋನ ಉಂಟಾಗತಿ. ಲಂಬಕೋನಕ್ಕಿಂತ ಸ್ವಲ್ಪ ಕಡಿಮೆ ಇದ್ರೂ ಕೂಡ ಏನಾಗತಿ ಲಘುಕೋನ. ಹಾಗಾಗಿ ಅಂದಾಜು ಲಘುಕೋನ ಉಂಟಾಗುವ ಹಾಗೆ ಕೋನವಕ್ಕ ಬಳಸಲಾರ್ದ ಏನು ಮಾಡೋಕೆ ಒಂದು BX ಸರಳ ರೇಖೆಯನ್ನು ಎಳಿಬೇಕು. ಈ ಥರ ಇದು BX. ಈಗ ಏನು ಮಾಡಿದ್ವಿ ನಾವು ಬಿ ಬಿಂದುವಿನಿಂದ ಕೆಳಭಾಗದಲ್ಲಿ ಒಂದು ಲಘುಕೋನ ಉಂಟಾಗುವ ಹಾಗೆ ಒಂದು BX ಸರಳ ರೇಖೆ ಎಳೆದ್ವಿ. ಈಗ ಅನುಪಾತಗಳ ಮೊತ್ತ ಕಂಡುಹಿಡಿದಿದ್ವಲ್ಲ 5 ಬಂದೈತಿ. ಈ BX ಸರಳ ರೇಖೆಯನ್ನು 5 ಸಮನಾದ ಭಾಗಗಳಾಗುವಂತೆ ವಿಭಾಗಿಸಬೇಕು. ಅಂದಾಜು ತ್ರಿಜ್ಯ ಇಟ್ಕೊಂಡು 5 ಸಮಭಾಗವಾಗಿ ವಿಭಾಗಿಸ್ಬೇಕು BX ರೇಖೆಯನ್ನು. 1 2 3 4 5. ಈ 5 ಭಾಗಗಳಿಗೆ ಕೂಡ ಹೆಸರು ಕೊಡೋಣ. ಇದು B1 B2 B3 B4 B5 ಅಂತೇಳಿ. ಈಗ B5 ಕೊನೆ ಬಿಂದುವನ್ನು ಏನು ಮಾಡೋಣ ಸಿಗೆ ಸೇರಿಸ್ಬಿಡೋಣ. ಕರೆಕ್ಟ್ 2 ಬಿಂದುಗಳು ಸೇರುವ ಹಾಗೆ ಒಂದು ಸರಳ ರೇಖೆ ಎಳೆದು. ಈಗ ನೆಕ್ಸ್ಟ್ ಕೆಲಸ ಏನಂದ್ರೆ B5 ಸಿಗೆ ಸಮಾಂತರವಾಗಿರುವಂತೆ ಇಲ್ಲಿ ಪೂರ್ವ ಪದ ಎಷ್ಟೈತೆ ನೋಡಿ 2. ಎರಡನೇ ಬಿಂದುವಿನಿಂದ B5 ಸಿಗೆ ಸಮಾಂತರವಾಗಿರುವಂತೆ ಪೂರ್ವ ಪದ ಎಷ್ಟಿರ್ತೈತಿ 2 ಐತಿ. ಎರಡನೇ ಬಿಂದುವಿನಿಂದ ಒಂದು ಇದಕ್ಕೆ ಸಮಾಂತರವಾಗಿರುವಂತೆ ಸರಳ ರೇಖೆ ಎಳಿಬೇಕು. ಅದು ಹೆಂಗೆ ಎಳೆದಂದ್ರೆ ಅಂದಾಜು ತ್ರಿಜ್ಯ ಇಟ್ಕೋಬೇಕು. ಅಂದಾಜು ತ್ರಿಜ್ಯ ಇಟ್ಕೊಂಡು B5 ಬಿಂದಿನ ಮೇಲೆ ಇಟ್ಟು ಒಂದು ಕಂಸವನ್ನು ಎಳಿಬೇಕು. ಈ ಥರ ತ್ರಿಜ್ಯ ಬದಲಿ ಮಾಡಲಾರ್ದಂಗ B2 ಬಿಂದಿನ ಮೇಲೆ ಇಟ್ಟು ಇಲ್ಲಿ ಕೂಡ ಒಂದು ಏನು ಮಾಡಬೇಕು ಕಂಸವನ್ನು ಎಳಿಬೇಕು. ಈಗ ಇಲ್ಲೇನೊಂದು ಕೋನ ಉಂಟಾಗೈತಿ, ಇದನ್ನ ಅಳತಿ ಮಾಡ್ಕೋಬೇಕು. ತ್ರಿಜ್ಯದ ಸಹಾಯದಿಂದ ಈ ಥರ ಅಳತಿ ಮಾಡ್ಕೋಬೇಕು.
ಅಳತಿ ಮಾಡಿಕೊಂಡು ಮೊದಲೇನು ಇಲ್ಲೊಂದು ಕಂಸ ಎಳೆದಿರ್ತಾರಲ್ಲ, ಕಂಸದ ಆರಂಭಿಕ ಬಿಂದುವಿನಿಂದ ಇದಕ್ಕೆ ಮೊದಲೆಳೆದ ಕಂಸವನ್ನು ಕಟ್ ಮಾಡಬೇಕು. ಈಗ ನಮಗೆ B2 ಬಿಂದು ಮತ್ತು ಇಲ್ಲಿ 2 ಕಂಸಗಳು ಛೇದಿಸಿದ ಬಿಂದು ಎರಡು ಒಂದೇ ಸರಳ ರೇಖೆ ಮೇಲೆ ಬರುವ ಹಾಗೆ ಒಂದು ಸರಳ ರೇಖೆ ಎಳೆದೆ. ಈ ಸರಳ ರೇಖೆಯಲ್ಲಿ ಬಂದು ಛೇದಿಸಿದ ಡಿ ಅಂತ ಹೆಸರು ಕೊಡೋಣ. ಈಗೇನು BD ಅನುಪಾತ DC ಎಷ್ಟಾಯ್ತು ಅಂದ್ರೆ ಇದು 2:3 ಈ ಥರ. ಕೆಲವೊಮ್ಮೆ ಇದನ್ನ ಎರಡನ್ನು ಅಳತಿ ಮಾಡಿ ಅಂತ ಹೇಳ್ತಾರೆ. ಅವಾಗ ನೀವು BD ಎಷ್ಟೈತಿ DC ಎಷ್ಟೈತಿ ಅಳತಿ ಮಾಡಿ ಬರಿಬೇಕು. ಇಷ್ಟು ಮಾಡಿದ್ರೆ 2ಕ್ಕೆ 2 ಅಂಕ. ಇವಿಷ್ಟು ಅಂಶಗಳನ್ನ ಗಮನದಲ್ಲಿ ಇಟ್ಕೊಂಡು 2 ಅಂಕದ ಸಮಸ್ಯೆಗಳನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ 3 ಅಂಕದ ಸಮಸ್ಯೆಗಳನ್ನು ಚರ್ಚೆ ಮಾಡೋಣ. ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.